ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಮಳೆಗಾಲದಲ್ಲಿ ಸೂಕ್ತವಾದಂಥ ಒಂದು ಕಬಾಬ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಕಬಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಯಾವುದೇ ಒಂದು ನಾನ್ ವೆಜ್ ಫಂಕ್ಷನ್ಗಳಲ್ಲಿ ಕಂಪಲ್ಸರಿ ಕಬಾಬನ್ನು ಮಾಡೇ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕಬಾಬ್ ಪೌಡ್ರಲ್ಲಿ ಕೆಮಿಕಲ್ ಅಂಶ ಇದೆ. ಸೊ ಹಾಗಾಗಿ ಆ ಪೌಡ್ರನ್ನ ಬಳಸಬಾರ್ದು ಅಂತ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿದೆ. ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಹೇಗೆ ಕಬಾಬನ್ನು ಮಾಡಬಹುದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ಹಿಂದೆ ಎಲ್ಲ ಈ ಕಬಾಬ್ ರೆಸಿಪಿ ತುಂಬ ಟ್ರೆಂಡಿ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈ ಮಳೆಗಾಲಕ್ಕೆ ಸೂಕ್ತ ರೆಸಿಪಿ ಅಂತಲೂ ಸಹ ಹೇಳ್ಬೋದು. ನೋಡಿ, ನಾನಿವಾಗ ಈಗ ಕಬಾಬ್ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರ್ ಇಟ್ಕೊಂಡು 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಕಬಾಬ್ ಆಗಿರೋದ್ರಿಂದ 1 ಹಿಡಿ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 12 ಹಸಿಮೆಣ್ಸಿಕಾಯಿನ ತೊಗೊಳ್ತೀನಿ. ಇನ್ನೂ ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರನ ಸೇರಿಸ್ಕೋಬೋದು. ಹಾಗೆ 1-2 ಇಂಚು ಶುಂಠಿ ಜೊತೆಗೆ 1 ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಬ್ಲಿಕ್ಕೆ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ, ಕಬಾಬ್ ಮಾಡಲಿಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈ ರುಬ್ಬಿದಂಥ ಪೇಸ್ಟನ್ನು ಈಗ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 3 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ಸಹ ಸೇರಿಸ್ಕೊಳ್ತೀನಿ. ಇನ್ನೂ ಸ್ವಲ್ಪ ಕೋಟಿಂಗ್ ಜಾಸ್ತಿ ಬೇಕು ಅನ್ನೋರು ಕಾರ್ನ್ ಫ್ಲೋರನ್ನು ಇನ್ನೂ 1-2 ಚಮಚ ಜಾಸ್ತಿ ಹಾಕ್ಕೋಬೋದು. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮೈದಾ ಬಳಸ್ತಾರೆ, ನಾನು ಮೈದಾ ಬಳಸಿಲ್ಲ, ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2.5 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1.5 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅರಿಶಿನ ಪುಡಿ, ಜೊತೆಗೆ 1-2.5 ಸ್ಪೂನ್ ಆಗುವಷ್ಟು ಮೊಸರು ಮತ್ತು 1 ಮೊಟ್ಟೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕಸ್ತೂರಿ ಮೇಥಿನೂ ಸೇರಿಸ್ಬೇಕಿತ್ತು, ನಾನು ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಕಸ್ತೂರಿ ಮೇಥಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೋಡಿ ಜೀರಿಗೆ ಪುಡಿ ಸಾಮಾನ್ಯ ಸೇರಿಸಲ್ಲ. ನಾನು ಇಲ್ಲಿ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ, ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿರೋದ್ರಿಂದ ಕೆಲವು ಟೈಮು ಹೊಟ್ಟೆಯಲ್ಲಿ ಉರಿ ಬರ್ಬೋದು, ಇಲ್ಲ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಕೊನೆಗೆ ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಂಥ ಈ ಪೇಸ್ಟಿಗೆ ಚಿಕನ್ನೆಲ್ಲ ಎಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ. 2 ಕಲ್ಮಿ ಪೀಸನ್ನು ತೊಗೊಂಡಿದ್ದೀನಿ. ಹಾಗೆ ಉಳಿದೆಲ್ಲ ಚಿಕನನ್ನು ಸಹ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೋಟಲಿ 1 kg ಚಿಕನನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ. ಇವಾಗ ಎಲ್ಲ ನೀಟಾಗಿ ಈ ಪೇಸ್ಟ್ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಅಂಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬಿಟ್ಟು 1 ಗಂಟೆ ನೆನೆಲಿಕ್ಕೆ ಇಡಬೇಕು. ನೋಡಿ, ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಕಬಾಬ್ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಎಷ್ಟು ಎಣ್ಣೆನೂ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಂಡಾದಮೇಲೆ ನಾನು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಂಥ ಕಬಾಬನ್ನು ಈಗ ಅದಕ್ಕೆ ಹಾಕ್ಕೊಳ್ತೀನಿ. ಈ ಥರ ಒಂದೊಂದೇ ಪೀಸ್ ಕಬಾಬನ್ನು ಹಾಕ್ಕೊಂಡು ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೋಬೇಕು. ಏನಿಲ್ಲ ಅಂದರೂ 1-2 ಸೈಡು 5-5 ನಿಮಿಷ ಚೆನ್ನಾಗಿ ಒಂದು ಮೀಡಿಯಮ್ ಸೈಜ್ ಉರಿಯಲ್ಲಿ ಬೇಯಿಸ್ಕೋಬೇಕು. ಫಸ್ಟ್ ಟೈಮ್ ಬೇಯಿಸಿದಾಗ ಅಷ್ಟು ಚೆನ್ನಾಗಿ ಕೋಟಿಂಗು ಹಿಡ್ದಿರಲ್ಲ, ಏಕೆಂದರೆ ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ನೆಕ್ಸ್ಟ್ ಟೈಮ್ ಹಾಕಿದ ಕಬಾಬೆಲ್ಲ ತುಂಬ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ. ಹಾಗೆ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಈಗ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಸಿಗೆಯಲ್ಲಿ ಈ ಥರ ಕಬಾಬ್ ಮಾಡೋದಕ್ಕಿಂತ ಈ ಸುರಿಯೋ ಮಳೆ ಹಾಗೆ ಕೊರೆಯೋ ಚಳಿಯಲ್ಲಿ ಈ ಥರ ಕಬಾಬ್ ಮಾಡ್ಕೊಂಡು ತಿಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ 2 ಸೈಡ್ ಬೆಂದಿದೆ. ಈಗ ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಅದೇ ಥರ ಈಗ ನೆಕ್ಸ್ಟು 2 ಕಲ್ಮಿ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೂ ಹಾಕೋಕ್ಕಾಗಲ್ಲ, ಏಕೆಂದರೆ ಕಲ್ಮಿ ಪೀಸು 2 ದೊಡ್ಡದಿದೆ. ಹಾಗೆ ಬಾಂಡಿನೂ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 1-2 ಪೀಸ್ ಅಷ್ಟೇ ನಾನು ಎಕ್ಸ್ಟ್ರಾ ಚಿಕನ್ ಪೀಸನ್ನು ಸೇರಿಸಿದ್ದೀನಿ. ಇವನು ಸಹ 2 ಸೈಡು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು.
ಈ ಕಲ್ಮಿ ಪೀಸ್ ಅಂತೂ ಕಬಾಬಿಗೆ ಸೂಪರ್ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಈಗ 2 ಸೈಡ್ ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು 2 ನಿಮಿಷ ಹಾಗೆ ಬೇಯಿಸ್ಕೊಂಡು ನೋಡಿ. ಮೊದಲು ತೆಗೆದಿದ್ದ ಕಬಾಬ್ಗಿನ್ನ ಇದಕ್ಕೆ ಕೋಟಿಂಗು ಚೆನ್ನಾಗಿ ಹಿಡಿದಿದೆ ಮತ್ತು ಕಲ್ಲರು ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗಿದೆ. ಈಗ ನೋಡಿ 2 ಸೈಡು ಚೆನ್ನಾಗಿ ಬೆಂದಿದೆ. ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇವನ್ನು ಸಹ ಇನ್ನೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಅದೇ ಥರ ಉಳಿದ ಕಬಾಬನ್ನು ಸಹ ಹಾಕ್ಕೊಂಡಿದ್ದೀನಿ. ಈ ಕಬಾಬೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಒಂದು ಅರ್ಧ ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪನ್ನು ಸೇರಿಸೋದ್ರಿಂದ ಕಬಾಬ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಜೊತೆಗೆ ಗಾರ್ನಿಷಿಗೂ ಈ ಕರಿಬೇವಿನ ಸೊಪ್ಪನ್ನು ಸೇರಿಸೋದ್ರಿಂದ ಕಬಾಬ್ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಇನ್ನೇನು ಕಬಾಬೆಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು 10ರಿಂದ 20 ಸೆಕೆಂಡು ಹಾಗೆ ಫ್ರೈ ಮಾಡಿ ಕಬಾಬ್ ಜೊತೆಗೆ ಎಲ್ಲ ನೀಟಾಗಿ ಎತ್ಕೋಬೇಕು. ಈಗ ನೋಡಿ, ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡಿದ್ದೀನಿ. ಕಬಾಬು ನೋಡಲಿಕ್ಕೆ ಕ್ರಿಸ್ಪಿಯಾಗಿ ಹಾಗೆ ಅಷ್ಟೇ ಜ್ಯೂಸಿಯಾಗಿ ಇದೆ. ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು.